ಹಾಯ್ ಆಲ್, ಇವತ್ತು ನನ್ನ 2ನೇ ದಿನದ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಬಂದು 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಿನಿ ಬ್ಲಾಗ್ನ. ಇವತ್ತು ನನ್ನ ಹಸ್ಬೆಂಡ್ಗೆ ಹಾಲಿಡೇ ಇದ್ದಿದ್ದರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಓಕೆ, ಎಲ್ಲಿ ಹೋಗೋದು ಅಂತ ಥಿಂಕ್ ಮಾಡಬೇಕಾದ್ರೆ ನಾವು 3 ಜನಕ್ಕೂ ಇಷ್ಟ ಇರೋಂಥ ಪ್ಲೇಸ್ಗೆ ಹೊರಟ್ವಿ. ತುಂಬ ದಿನ ಆಗೋಗಿತ್ತು ಈ ಪ್ಲೇಸಿಗೆ ಹೋಗಿದ್ರೆ, ಅದಕ್ಕೆ ಓಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ನಾವು ಹೊರಟಿದ್ದು ಬಂದು ಶಂಕುಮಂ ಬೀಚಿಗೆ. ನಮ್ಗೆ ಆ್ಯಕ್ಚುಲಿ ಈ ಬೀಚ್ ಅಂದರೆ ತುಂಬ ಇಷ್ಟ, ತುಂಬಾ ಚೆನ್ನಾಗಿದೆ ಈ ಬೀಚು. ಹೋದ ತಕ್ಷಣ ಬೀಚಲ್ಲಿ ಆಟಾಡೋಣ ಅನ್ನೋ ಪ್ಲ್ಯಾನಲ್ಲೇ ಹೋದ್ವಿ. ಆದರೆ ಹೋದ ತಕ್ಷಣ ಡಿಸಪಾಯಿಂಟ್ ಆಯಿತು. ಯಾಕಂತಂದರೆ ಅಲೆಗಳು ತುಂಬ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಬಿಡಲಿಲ್ಲ ಆಟಾಡಲಿಕ್ಕೆ ಅಂತ ಅಂದ್ಬಿಟ್ಟು. ಓಕೆ ಆಯಿತು ಅಂತ ಹೇಳಿ ಬೇರೆ ಏನಾದ್ರೂ ಆ್ಯಕ್ಟಿವಿಟೀಸ್ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ವಿ. ಓಕೆ, ಸ್ವಲ್ಪ ಕೂತ್ಕೊಂಡು ಹೋಗೋಣ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತ ಹೇಳಿ ಸ್ವಲ್ಪ ಚಾಟ್ಸ್ ಎಲ್ಲ ತಿಂದು ಸ್ವಲ್ಪ ಬೀಚ್ ನೋಡಿಕೊಂಡು ಕೂತ್ಕೊಂಡ್ವಿ. ಬೀಚ್ ನೋಡ್ತಾ ಇದ್ದರೆ ಎಂಥವ್ರಿಗೂ ಅವ್ರದ್ದೆಲ್ಲ ಪ್ರಾಬ್ಲಮ್ಸ್ಗಳೂ ಮರ್ತು ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಲೆಗಳು. ಬೀಚ್ ಇಷ್ಟ ಇಲ್ಲ ಅಂತ ಹೇಳೋರು ತುಂಬ ಕಡಿಮೆ. ನಮಗೆಲ್ಲ ತುಂಬ ಇಷ್ಟ ಬೀಚ್. ಏನಾದರೂ ಬೇಜಾರಾಯಿತು ಅಂತಂದರೆ ಹೋಗೋದೇ ಫಸ್ಟ್ ಬೀಚಿಗೆ. ಇಲ್ಲಿ ಬೀಚ್ ಇರೋ ಕಾರಣ ಹೋಗ್ತೀವಿ ನಮಗಿಷ್ಟ ಬಂದಾಗೆಲ್ಲ. ನನ್ನ ಮಗನೂ ಸ್ವಲ್ಪ ಟೈಮೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಯಾಕಂದರೆ ಅವನಿಗೆ ಯಾವಾಗಲೂ ಮನೆ ಒಳಗಡೆನೇ ಇಟ್ಕೊಂಡಿರ್ತೀನಿ. ಹಾಗಾಗಿ ಹೊರಗಡೆ ಬಂದರೆ ಅವ್ನು ತುಂಬ ಎಂಜಾಯ್ ಮಾಡ್ತಾನೆ. ಅವನಿಗೂ ಸ್ವಲ್ಪ ಬೀಚ್ ಅಂದ್ರೆಲ್ಲ ತುಂಬ ಇಷ್ಟ. ಸ್ವಲ್ಪ ಬಬಲ್ಸಲ್ಲೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಸ್ವಲ್ಪ ಟೈಮ್ ಆದಮೇಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಓಕೆ, ಬೇರೆ ಏನಾದರೂ ಶಾಪಿಂಗ್ ಇದ್ದರೆ ಮಾಡಂತ ಹೇಳಿದ್ರು ಹಸ್ಬೆಂಡು. ಓಕೆ, ಇಲ್ಲೇನಾದರೂ ಶಾಪಿಂಗ್ ಮಾಡೋದಿತ್ತು ಅಂತಂದರೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಶಾಪಿಂಗು ಮಾಡಿದೆ. ನಂಗೆ ತುಂಬ ಇಷ್ಟ ಈ ಥರದ್ದೆಲ್ಲ ಶಾಪ್ ಮಾಡೋಕ್ಕೆ. ಸರಿ ಆಯ್ತು ಅಂತ ಹೇಳಿಬಿಟ್ಟು ಹೊರಡೋಣ ಅಂತ ಅನ್ಕೋತಾ ಇರಬೇಕಾದ್ರೆ ನನ್ನ ಮಗ ಇನ್ನೊಂದು ಸ್ವಲ್ಪ ಟೈಮ್ ಇರೋಣ ಅಂತ ತುಂಬ ಹಠ ಮಾಡ್ತಾ ಇದ್ದ. ಓಕೆ, ಇನ್ನೊಂದು ಸ್ವಲ್ಪ ಟೈಮ್ ಕೂತ್ಕೊಂಡು ಹೊರಡೋಣ. ಹೆಂಗಿದ್ರು ಇದು ತುಂಬ ಲೇಟ್ ನೈಟ್ ತನಕ ಇರುತ್ತೆ ಈ ಬೀಚ್. ಒಂದು 10-11 o'clock ತನಕ ಓಪನ್ ಇರುತ್ತೆ. ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗನ ಕಂಡು ಕಾರ್ ಬಿತ್ತು. ಆ ಕಾರಲ್ಲಿ ಒಂದು 2-3 ರೌಂಡ್ ಹೋಗಿ ಎಂಜಾಯ್ ಮಾಡ್ದೆ. ಸ್ವಲ್ಪ ಫ್ಯಾಮಿಲಿ ಫೋಟೋಸು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹ್ಯಾಪಿ ಆಯ್ತು ಅಂತ ಹೇಳಿಬಿಟ್ಟು ಓಕೆ ಲೇಟ್ ಆಯಿತು ಮನೆಗೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.